ಅಲ್ಲಿ ಹೋಗಿ ತಿರ್ಸ್ಕೊಂಡ್ಬಂದಿತ್ತು. ಹ್ಞೂ ಆ ಥರ ಹೋಗಿ ಯಾರು ಏನು ಮಾಡಿ ಐತ್ರಪ್ಪ. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ ತಮ್ಮ ಹೆಸರು ಅಣ್ಣ? ನಾರಾಯಣಪ್ಪ ಅಂತ. ನಾರಾಯಣಪ್ಪ ಅಂದ್ಬಿಡಿ. ನಿಮ್ಮದು ಯಾವ ಊರು, ಯಾವ ತಾಲೂಕು ಬರ್ತದೆ? ಮಾಗಡಿ ತಗಚುಗುಪ್ಪೆ, ರಾಮನಗರ ಜಿಲ್ಲೆ, ಮಾಗಡಿ ತಾಲೂಕು. ಮಾಗಡಿ ತಾಲೂಕು. ಓಕೆ ಓಕೆ ಅಣ್ಣ, ಇದಕ್ಕಿಂತ ಮುಂಚೆ ಓರಿ ಯಾವುದಿತ್ತು ಅಣ್ಣ? ಇದಕ್ಕಿಂತ ಮುಂಚೆ ಅಲ್ಲಿ ಎಲ್ಲಿಬಿಟ್ಟೆ ಲೋಕಿ ಹಿಡ್ಕೊಂಬಂದಿದ್ದೆ. ಅದನ್ನು ರಾಜಣ್ಣಂಗೆ ಕೊಟ್ಬಿಟ್ಟೆ, ಅದು ಕೊಟ್ಬಿಟ್ಟು ಇದು ತಗೊಂಬಂದೆ. ಅಲ್ಲೂ ಅಣ್ಣ ಎರಡಲ್ಲಿ ಅಣ್ಣ ದನಿನ ಮೇಲೆ ಬಿಡ್ತಾ ಇದ್ದೀರಾ? ಹ್ಞೂ ದನಿನ ಬಿಡ್ತಾರೆ. ಏನು ಚಾರ್ಜ್ ಮಾಡಿದ್ದೀರಾ ಅಣ್ಣ? 500 ರೂಪಾಯಿ ಮಾಡಿ. 500 ರೂಪಾಯಿ. ಅಣ್ಣ ಬೆಡ್ ಲೈನು ಯಾವ್ದಾರು ಗೊತ್ತಾ? ಬೆಡ್ ಲೈನು ಯಾವ ಬೆಡ್ ಲೈನ್, ಯಾವ ಊರಿಗೆ ಹುಟ್ಟಿರೋದು ಅಣ್ಣ ಇದು? ಇದು ಇಲ್ಲೇನೆ ಮಸ್ಕಲ ಊರಿಗೆ ಹುಟ್ಟಿತ್ತು. ಮಸ್ಕಲ ಊರಿಗೆ. ಓಕೆ ಓಕೆ ಅಣ್ಣ, ನೀವು ಎಷ್ಟು ವರ್ಷದಿಂದ ಓರಿ ಕಟ್ತಿದ್ದೀರಾ? ನಾನೇ 35 ವರ್ಷದಿಂದ ಕಟ್ತಾ ಇದ್ದೀನಿ. 35 ವರ್ಷದಿಂದ. ನಿಮಗೆ 35 ವರ್ಷದಿಂದ ಓರಿ ಕಟ್ತಾ ಇದ್ದೀರಾ? ನಿಮಗೆ ಯಾವ್ಯಾವ ಥರ ಓರಿ ಅನುಭವ ಆಗಿದೆ? ಬಸ್ತಿ ಊರಿ ಮಗನ ತಂದಿದ್ದೆ. ಅದನ್ನು ಇದು ಅಲ್ಲೇ 2 ವರ್ಷ ಕೊಟ್ಬಿಟ್ಟೆ. ಅದು ನಂಜನಗೂಡಿಗೆ ಕೊಟ್ಟಿದ್ದೆ. ನಂಜನಗೂಡಿಂದ ರಾಜಣ್ಣಂಗೆ ಬಂತು. ರಾಜಣ್ಣನ ತಂದೆ ಇವ್ರಿಗೆ ಬಂತು. ಪಾಪ ಇಲ್ಲೇನು ಬಂತು, ಅದಕ್ಕೆ ಪಾಪ ತೀರೋಯ್ತದು. ಎಲ್ಲೆಲ್ಲ ಒಳ್ಳೆ ಒಳ್ಳೆ ಓರಿ ತಗೊಂಬಂದು ಎಲ್ಲ ಒಳ್ಳೊಳ್ಳೆ ಓರಿ. ಓಕೆ ಅಣ್ಣ, ನೀವು ಇವಾಗ 35 ವರ್ಷದಿಂದ ಓರಿ ಕಟ್ಟಿದ್ದೀರಾ ಅಂತೀರಲ್ಲ, ಜಾಸ್ತಿ ನೀವು 2ರಿಂದ 4 ಆಯ್ಕೆ ಜಾಸ್ತಿ ಮಾಡ್ತೀರಾ ಅಥವಾ 6 ಕಡೆ ಓರಿ ಆಯ್ಕೆ ಜಾಸ್ತಿ? ನಾನು 2ರಿಂದ 4 6ಗೆ ಆಮೇಲೆ ಓರಿಗಳೆಲ್ಲ ಕೊಟ್ಟು ಬಿಡ್ತೀನಿ. ಓಕೆ ಓಕೆ ಹಳೆ ಓರಿ ತರಲ್ಲ. ಹಳೆ ಓರಿ ತಗೊಳ್ಳಲ್ಲ. ಓಕೆ ಅಂದರೆ ಹಳೆ ಓರಿ ತಗೊಂಡ್ರೆ ಎಕ್ಸ್ಚೇಂಜ್ ಮಾಡಬೇಕು, ಹೊಸ ಓರಿ ತಗೊಂಡ್ರೆ ಒಂದು 6 ತಗೊಂಡು ಮಡಿಕೋಬೋದು ಅಂತ. ಅಣ್ಣ ನಿಮಗೆ ಹಸ ಯಾವ ಭಾಗದಿಂದ ಜಾಸ್ತಿ ಬರ್ತದೆ? ನನಗೆ ಇಲ್ಲಿ ಶಾನ್ಮಂಗನಹಳ್ಳಿ, ಅಡಕಮಾನಹಳ್ಳಿ, ವರದನಹಳ್ಳಿ, ಇಲ್ಲಿ ಚಿತ್ತೂರಪಳ್ಳ, ಗೊಲ್ಲರಪಳ್ಳ, ನಮ್ಮೂರು, ಕಾಲೋನಿ ಎಲ್ಲ ಒಂದು 7-8 ಊರು, 10 ಊರು, ಬೋವನಪಳ್ಳ, ಬಾಚಿನಟ್ಟಿ ಎಲ್ಲ ದುಡುಕಹಳ್ಳಿ ಎಲ್ಲ ನಮಗೆ 12 ಊರು. ಅಣ್ಣ ನೀವು ಯಾವ ಭಾಗದಿಂದ ಓರಿ ಜಾಸ್ತಿ ತರ್ತೀರಾ? ನಾನೆಲ್ಲ ಇಲ್ಲಿ ಬಸ್ತಿಯಿಂದ ಒಂದು ತಂದಿದ್ದೆ. ಆಮೇಲೆ ಇದು ಇದು ರಾಮನಗರದಿಂದ ಒಂದು ತಂದಿದ್ದೆ. ಎಲ್ಲ ಹಿಂಗೆ. ಆಮೇಲೆ ಇಲ್ಲಿ ಇಲ್ಲೇ ಲೋಕಲ್ ನೀವು ಜಾಸ್ತಿ ತಗೋತೀವಿ? ಲೋಕಲಲ್ಲೇ ಜಾಸ್ತಿ. ಆಮೇಲೆ ಒಂದು ಓರಿ ಕದ್ಕೊಂಡು ಹೋಗ್ಬಿಟ್ರು. ಅದು 2 ಲಕ್ಷ ಕೇಳಿದರು. ಇಲ್ಲಿ ಇದೇ ಮನೇಲಿ ಕದ್ಕೊಂಡು ಹೊಂಟೋದ್ರು. ತಲಾಸ್ ಆಗಲಿಲ್ಲ ಅದು. ಅದಾದಮೇಲೆ ಇವನು ಹೊಸೂರು ನಾಣನ್ ತೊಗೊಂಡು ಹಿಡ್ಕೊಂಬಂದೆ. ಎಲ್ಲ ಹಿಂಗೆ ನಾನು ತರ್ತಾ ಇರೋದು 6 ತನಕ ಅಷ್ಟೇ. ಓಕೆ ಇವಾಗ ಓರಿ ಕಳ್ತನ ಆಯ್ತಲ್ಲ, ಆ ಓರಿಗೆ ಏನು ಪ್ರತಿಫಲ ಏನು ಸಿಕ್ಕಿದ್ವಾಡ? ಕೇಸ್ ಹಾಕಿ ಸಿಗಲಿಲ್ಲ, ಏನು ಸಿಗಲಿಲ್ಲ. ಕಂಪ್ಲೇಂಟ್ ಎಲ್ಲ ಕೊಟ್ಟೆ. ಏನು ಮಾಡ್ತಲ್ಲ ಸಾಗಲಿಲ್ಲ, ಏನೂ ಇಲ್ಲ. ಎಲ್ಲೇ ಊರು ನಮ್ಮ ರೈತರು ಭಾರಿ ಕಷ್ಟ ಅಷ್ಟೇ ಜೀವನ ಮಾಡೋದು. ಹೌದು. ಓಕೆ ಓಕೆ ಅಣ್ಣ, ನಿಮ್ಮ ಕಡೆ ಆರಂಭ ಎಲ್ಲ ಚೆನ್ನಾಗಿದೆಯಾ? ಆರಂಭನೇ ಚೆನ್ನಾಗಿದೆ. ಇನ್ನೊಂದು 2 ಮಳೆ ಬೇಕಾಗಿತ್ತು. ಆದಷ್ಟು ಆರಂಭ ಪರವಾಗಿಲ್ಲ, ಚೆನ್ನಾಗಿದೆ, ಪರವಾಗಿಲ್ಲ. ಅಣ್ಣ ನಿಮ್ಮ ಮನೇಲಿ ಬೀಜದೋರಿ ಒಂದಿನ ಅಥವಾ ನಾಟಿ ಹಸು? ನಾಟಿ ಕರ ಒಂದಿದೆ. ನಾನು ಸೀಮೆ ಹಸಾವೆಲ್ಲ ಏನು ಕಟ್ಟಲ್ಲ. ನಾಟಿ ಊರುಗಳು ಮೊನ್ನೆ ಒಂದು ಕರ ತಂದಿದ್ದೆ. 60 ಕೊಟ್ಟೆ, 40 ತಂದಿದ್ದೆ. ಅದು ಬಿತ್ತನೆಗೆ ಬರೋ ದೊಡ್ಡ ಎತ್ತು ಮೆರವಣಿಗೆ ಆಗೋದು. ಮೊನ್ನೆ ಇತ್ತಿ ಕೊಟ್ಬಿಟ್ಟೆ ಚಿಣ್ಣೆ ವೆಂಕಟೇಶ್ವರನಿಗೆ.
ಇವಾಗ ಒಂದು ಹಿಡ್ಕೊಂಬಂದಿದ್ದೀನಿ 22ಕ್ಕೆ ಚಿಕ್ಕರ. ಅದು ಮೊನ್ನೆ 28ಕ್ಕೆ ಹೇಳಿದ್ರು, ಕೊಟ್ಟಿಲ್ಲ. ಕೊಟ್ಟಿಲ್ಲ. ಓಕೆ ಅಣ್ಣ, ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಣ್ಣ. ಅಲ್ಲೇ 81 97 89 7935. ನೋಡಿ ಸ್ನೇಹಿತರೆ, ನಾರಾಯಣಪ್ಪ ಅಂದ್ಬಿಟ್ಟು 35 ವರ್ಷದಿಂದ ಓರಿ ಕಟ್ತವ್ರೆ. ಈಗಿನ ಯುವಕರು ಏನಿದ್ದಾರೋ ಇಂಥರ ಹತ್ರ ನೀವು ಅನುಭವನ ತಿಳ್ಕೊಬೇಕು. ಯಾವ ಥರ ಓರಿ ಕಟ್ಟಬೇಕು, ಮತ್ತು ಬೆಡ್ಲೈನ್ ಯಾವ್ದು ಕಟ್ಟಬೇಕು, ಮತ್ತು ಓರಿ ಯಾವ ಥರ ಯಾವ ದಿನ ಹೆಂಗೆ ನೋಡ್ಕೋಬೇಕು, ಹೊಸ ಬರೋ ದಿನ ಹೆಂಗೆ ಮೇಂಟೈನ್ ಮಾಡಬೇಕು ಅಂತ. ಸೂರು ಕಟ್ಟೋರಿಗೆ ಹಿಂಗೆಲ್ಲ ಇಂಥ ಓರಿ ಹಿಡ್ಕೊಂಬರಪ್ಪ, ಹೆಸರು ಬರ್ತದೆ, ಹಿಂಗೆ ಇಂಥ ಥರ ಹಿಡ್ಕೊಳ್ಳಿ, ಹಳ್ಳಿ ಕಾರು ಚೆನ್ನಾಗಿದೆ. ಅಣ್ಣ, ಇವಾಗ ಹಳ್ಳಿ ಕಾರ್ ಅಂತ ನೀವು ಹೇಳ್ತೀರಾ, ಇವಾಗ ಮುಂಚೆ ನಿಮ್ಮ ಕಾರ್ಯದು ಹಳ್ಳಿ ಕಾರ್ ಅಂತ ಬಂದಿತ್ತಣ್ಣ. ಹಳ್ಳಿ ಸೆಂಟ್ರ್ನಲ್ಲಿ ಹಳ್ಳಿ ಕಾರು ಅವರು ಇಟ್ಕೊಂಡಿರೋದು. ಅವ ನಾಟಿ ಓರಿ, ಒಳ್ಳೆ ನಾಟಿ ಓರಿ ಕಟ್ಟಬೇಕು, ಒಳ್ಳೆ ಕರ ಬೀಳ್ಬೇಕು ಹಳ್ಳಿ ಜನಕ್ಕೆ, ರೈತರಿಗೆ. ಅದನ್ನು ಓರಿ ಮೇಲೆ ನೋಡ್ತಾರೆ, ಓರಿ ಮೇಲೆ. ಓಕೆ, ಇವಾಗ ನಿಮ್ಗೆ ಹಳ್ಳಿ ಕಾರ್ ಅಂತ ಬಂದಿದೆಯಾ, ಖುಷಿ ಆಯ್ತದ, ಅಥವಾ ನಾಟಿ ದನನೇ ಇಷ್ಟನಾ ಅಥವಾ ಹಳ್ಳಿ ಕಾರ್ ಇಷ್ಟನಾ? ನಮಗೆ ನಾಟಿ, ಇದು ಪ್ಯೂರ್ ನಾಟಿ, ಇದು ಇಷ್ಟ ನಮಗೆ, ಈಗ ಇಷ್ಟ. ಓಕೆ, ಹಳ್ಳಿ ಕಾರ್ ಅನ್ನೋದು ಬೇರೆ ಬ್ರೀಡಾ, ಬೇರೆ ಇದು? ಅದು ಹಳ್ಳಿ ಕಾರು ಅಂದರೆ ಮಾಮೂಲಿ ಎಲ್ಲ ಒಂದೇ ಹೆಸರು ಇಟ್ಕೊಂತ ಓರಿ ಕಟ್ತೀನಿ, ಹಳ್ಳಿ ಓರಿ ಕಟ್ತೀನಿ ಅಂತ ಅಷ್ಟೇ. ಓಕೆ ಓಕೆ. ಬನ್ನಿ ಅಣ್ಣ. ಮೊನ್ನೆ ತುಮಕೂರವ್ರು ಬಂದು ಭಾರಿ ಹಿಂಸೆ ಮಾಡೋದು, ಕೊಡು ಅಂತ. ನಾನು ಕೊಡಲಿಲ್ಲ. 2 ಲಕ್ಷ ಚಿಲ್ಲರೆ ಕೊಡ್ತೀನಿ, ಕೊಡು ಅಂತ ಹಿಂಸೆ ಮಾಡಿದ್ರು. ನಾನು ಇವಾಗಲೇ ಕೊಡಲ್ಲಪ್ಪ ಅಂತ ಕೊಟ್ಟರೆ ಹಿಡ್ಕೊಳಕ್ಕಾಗಲ್ಲ, ಹಿಡ್ಕೊಂಡ್ರೆ ಕೊಡೋಕ್ಕಾಗಲ್ಲ. ಕೊಟ್ಟರೆ ಹಿಡ್ಕೊಳಕ್ಕಾಗಲ್ಲ. ಅದೇ ಮೇನ್ ಪ್ರಾಬ್ಲಮ್. ಒಳ್ಳೆ ದನ ಏನೂ ಇಲ್ಲ ಅಣ್ಣ, ಒಳ್ಳೆ ದನ ಸಿಗ್ತಾ ಇಲ್ಲ. ಹೌದು, ಸುಮಾರು ಜನ ಎಲ್ಲ ಸೀಮೆ ಹೆಸ ಕಡೆ ಅದ್ರ ಮಧ್ಯದಲ್ಲಿ ಒಂದು ನಾಟಿ ಹೆಸ ಕಟ್ಕೊಂಡ್ರೆ ತಳಿ ಅಭಿವೃದ್ಧಿ ಆಯ್ತವೆ. ಸುಮ್ಮನೆ ಮೀಡಿಯಾದಲ್ಲಿ ಹೇಳ್ತಾರೆ ಅಷ್ಟೇ, ಅಧಿಕಾರ ವಿಷಯ ಅಧಿಕಾರ ಬೆಳೆಸಿ ಅಂತ. ಸೀಮೆ ಹಸುಗಳು ನಮ್ಮ ಹತ್ರಕ್ಕೆ ತಾಣ ಕಟ್ಟಲ್ಲ. ತಂದಿದ್ದೆ, ಒಂದು ಆಲ್ ಇಂಡಿಯಾ ಅಧ್ಯಕ್ಷರಾಗಬೇಕಾಯ್ತು. ಅವಾಗ ತಂದೆ ಒಂದು 5 ವರ್ಷ ತಂದ್ಬಿಟ್ಟು ಒಂದು 6 ತಿಂಗಳಿಗೆ ಮಾರ್ಬಿಟ್ಟೆ. ಅಲ್ಲ, ಎಲ್ಲ ತಲೆನೂ ಕಟ್ಕೋಬೇಕು, ಯಾಕಂದ್ರೆ ಇಲ್ಲ ಅಂತ ಹೇಳ್ಬಾರ್ದು. ಪಾಪ ರೈತರಿಗೆ ಯಾವ ಥರ ಒಂದು ಅನುಕೂಲ ಆಗುತ್ತೆ ಹಂಗನ್ಬಿಟ್ಟು ಬರೀ ಸೀಮೆ ಹೆಸನೇ ಕಟ್ಬಾರ್ದು. ಅದು ಬರೀ ದುಡ್ಡಿನ ಪರ್ಪಸ್ ಅಷ್ಟೇ. ನಮಗೇನು ನಾಟಿ ಹೆಸ ಇಷ್ಟ. ಹೌದೌದು, ಸರಿ ಆಯ್ತಣ್ಣ. ನೋಡಿಲ್ಲ, 2 ವರ್ಷ ತೊಗೊಂಬಂದಿದ್ದೀನಿ ಊರಲ್ಲೇ. ಇವತ್ತು 2 ಲಕ್ಷಕ್ಕೆ ಹೇಳ್ತಾವೆ. ತುಂಬು ಫಲ 2 ತುಂಬಲ್ಲ. ಯಾವ ಊರಿಗೆ ಬಿಟ್ಟಿರೋದು? ಈವರೆಗೇನೆ ಮೊನ್ನೆ ಕೊಟ್ಟನಲ್ಲ, ಆ ಊರಿಗೆ ಫಲ ಆಗಿರೋದು. ಇವಾಗೆಲ್ಲ ಫಲ ಆಗಿದೆ. ಟೈಟ್ ಮಾಡಿ ಅಣ್ಣ, ನೀವು ಮಾಗಡಿ ಜಾತ್ರೆಗೆ ಹೋಗ್ತೀರಾ? ಮಾಗಡಿ ಜಾತ್ರೆಗೆ ಹೋಗ್ತೀವಿ. ಓಕೆ, ಏನು ಮೆರವಣಿಗೆ ಏನಾದ್ರು ಮಾಡ್ತೀರಾ? ಮೆರವಣಿಗೆ ಒಂದು ಹೋದನೇ ವರ್ಷನೂ ಮಾಡಿಸ್ದೆ, ಇಲ್ಲಿ ಆಚೆ ವರ್ಷ ಮಾಡಿಸ್ದೆ, ಈ ಸಾರಿ ಇದನ್ನ ಮಾಡ್ಸೋಣ ಅಂತ. ಓಕೆ ಓಕೆ.